ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂಥ ದೃಶ್ಯವನ್ನು, ಲೈವ್ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಅವರಿಗೆ ವಿಜಯೇಂದ್ರ ಅವರು ಬೆಳಗ್ಗಿನಿಂದಲೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಒಂದೇ ಕಾರಿನಲ್ಲಿ ವಿಜಯೇಂದ್ರ ಅವರು ಕೂಡ ತೆರಳಿದ್ರು. ನೋಡಿ, ಈಗ ಬರ್ತಾ ಇದೆ ಆ ಒಂದು ಫಾರ್ಚುನರ್ ಕಾರ್ನಲ್ಲಿ, ಮುಂಭಾಗದಲ್ಲೇ ಮುಂದಿನ ಸೀಟ್ನಲ್ಲೇ ಕೂತಿದ್ದಾರೆ BJP ಚುನಾವಣಾ ಚಾಣಕ್ಯ ಆಗಿರುವಂಥ ಅಮಿತ್ ಶಾ ಅವರು. ನೋಡಿ, ಮುಂದೆಗಡೆ ಕೂತಿದ್ದಾರೆ, ಫ್ರಂಟ್ನಲ್ಲಿ ಕೂತಿದ್ದಾರೆ ಅಮಿತ್ ಶಾ ಅವರು. ಈಗ ಅವರ ಕಾರು ಒಳಗಡೆ ಎಂಟ್ರಿ ಪಡೆದುಕೊಳ್ತಾ ಇದೆ. ವಿಜೇಂದ್ರ ಅವರು ಕೂಡ ಅದೇ ಕಾರ್ನಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈಗ ಒಳಗಡೆ ಪ್ರವೇಶ ಆಗಿರುವಂಥದ್ದು, ಅಮಿತ್ ಶಾ ಅವರ ಒಳಗಡೆ ಪ್ರವೇಶ ಆಗಿದೆ. ಖಾಸಗಿ ಹೋಟೆಲ್ನ ಒಳಭಾಗಕ್ಕೆ ಅವರ ಪ್ರವೇಶ ಆಗಿರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP ರಾಜ್ಯ ಕಾರ್ಯಕಾರಿಣಿ ಸಭೆ ಕೂಡ ನಡೆಯುತ್ತೆ. ಶ್ರೀರಾಮುಲು ಅವರು ಆಗಮಿಸಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಿದ್ದಾರೆ, ಈಶ್ವರಪ್ಪ ಅವರು ಆಗಮಿಸಿದ್ದಾರೆ. ಬಹುತೇಕ ಎಲ್ಲ BJP ನಾಯಕರು ಕೂಡ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇತ್ತು. ವಿಜಯ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅಂತೇಳಿ. ಇಲ್ಲಿ ಚರ್ಚೆ ಜೊತೆಗೆ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಮಾಡಲಾಗುತ್ತೆ. ವಿಜಯ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಮೊದಲಿಗೆ ರಾಜ್ಯ BJP ಕಾರ್ಯಕಾರಿಣಿ ಸಭೆ ನಡೆಯುತ್ತೆ, ಆ ಬಳಿಕ ಮೈಸೂರು ಕ್ಲಸ್ಟರ್ ಮೀಟಿಂಗ್ ಕೂಡ ನಡೆಯುವಂಥದ್ದು. ಏನು ಚರ್ಚೆ ಆಗ್ಬೋದು, ಏನು ಅಭಿಪ್ರಾಯವನ್ನು ಸಂಗ್ರಹಿಸ್ಬೋದು? ನಾಗೇಂದ್ರ ಬಾಬು, BJPಯ ಕೋರ್ ಕಮಿಟಿ ಸಭೆ ನಡೆಯುವಂಥದ್ದು ಮೊದಲಿಗೆ ಅಂದರೆ ರಾಜ್ಯ ಪ್ರಮುಖರ ಜೊತೆ. ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿರುವಂಥದ್ದು, ಅವ್ರನ್ನ ಹೊರತುಪಡಿಸಿ ಈಗ ಈಶ್ವರಪ್ಪ, ಸದಾನಂದ ಗೌಡ ಅಂದರೆ ಹಿಂದೆ ಕೋರ್ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರ ಜೊತೆನೂ ಕೂಡ ಸಭೆ ಆರಂಭ ಆಗುವಂಥದ್ದು. ಈಗಾಗಲೇ ಕೂಡ ಸಭೆಗೆ ಎಲ್ಲರೂ ಕೂಡ ಆಗಮಿಸಿರುವಂಥದ್ದು. ಅಂದರೆ ಅಮಿತ್ ಶಾ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ಕೂಡ ಬಂದಿರುವುದು. ಸದಾನಂದ ಗೌಡ, ಈಶ್ವರಪ್ಪ, ಶ್ರೀರಾಮುಲು, ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪ್ರಮುಖ ನಾಯಕರ ಜೊತೆ ಸಭೆ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಬಹುತೇಕವಾಗಿ ಈಗ ಸಭೆ ಕೂಡ ಆರಂಭ ಆಗಿರಬಹುದು. ಯಾಕಂದರೆ ಅಮಿತ್ ಶಾ ಹೋಗಿ 5 ನಿಮಿಷ ಆಯಿತು. ಬಹಳ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಒಂದು ಆ ಚಿತ್ರಣವನ್ನು ಮತ್ತು ಏನೇನು ಈ ಸಂಬಂಧಪಟ್ಟಂತೆ ಪರಿಸ್ಥಿತಿ ಇದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡಲಾಗುತ್ತೆ. ಬಹುತೇಕವಾಗಿ ಒಂದು 15ರಿಂದ 20 ನಿಮಿಷ ಆ ಒಂದು ಕೋರ್ ಕಮಿಟಿ ಸದಸ್ಯರ ಜೊತೆ ಸಭೆ ಆಗುತ್ತೆ. 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರವನ್ನು, ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸಭೆಯಲ್ಲಿ ಮುಖಂಡರು ಏನೆಲ್ಲ ಮಾಹಿತಿ ಕೊಡ್ತಾರಂತ ಅಂದರೆ ಆದಷ್ಟು ಬೇಗ ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನು ಸಂಬಂಧಪಟ್ಟಂತೆ ಒಂದು ಪ್ರಕಟ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ರಾಜ್ಯ BJP ನಾಯಕರು ಮನವಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ BJP ಮತ್ತು JDS ಅಂದರೆ JDS ಮೈತ್ರಿಯ ಬಳಿಕ ಮೊದಲ ಒಂದು ರಾಜ್ಯ BJP ನಾಯಕರ ಜೊತೆ ಮೊದಲ ಸಭೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈತ್ರಿ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥದ್ದು. ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಸೀಟು ಹೊಂದಾಣಿಕೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನೋ ಸಂಬಂಧಪಟ್ಟಂತೆ ಇಂದು ಮೊದಲ ಬಾರಿಗೆ ಒಂದಷ್ಟು ಸುಳಿವನ್ನು ಅಂದರೆ ಒಂದಷ್ಟು ಚಿತ್ರಣವನ್ನು ಕೊಡುವಂಥದ್ದು ರಾಜ್ಯ BJP ನಾಯಕರಿಗೆ. ಯಾಕಂದರೆ ಎಷ್ಟು ಸೀಟ್ ಹೊಂದಾಣಿಕೆ ಅನ್ನೋಂಥದ್ದು ಕೂಡ ಇಲ್ಲಿವರೆಗೂ ಗೊತ್ತಿಲ್ಲ. ಈಗಾಗಲೇ ಕೂಡ ಮಂಡ್ಯ, ಹಾಸನ ಬಹುತೇಕವಾಗಿ ಅಂದರೆ ಏನು ಮಂಡ್ಯ 2 ಕ್ಷೇತ್ರ ಕೂಡ ಮಂಡ್ಯ JDSಗೆ ಅನ್ನೋಂಥದ್ದು ಕೂಡ ಫಿಕ್ಸ್ ಆಗಿರುವಂಥದ್ದು. ಉಳಿದ ಯಾವ ಕ್ಷೇತ್ರಗಳು JDSಗೆ ಹೋಗಬಹುದು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಸುಳಿವನ್ನು ಕೊಡುವಂಥದ್ದು, ಒಂದಷ್ಟು ಚರ್ಚೆಯನ್ನು ನಡೆಸುವಂಥದ್ದು. ಅದರ ಜೊತೆಗೆ ಈಗಾಗಲೇ ಕೂಡ ಅಮಿತ್ ಶಾ ಅವರ ಬಳಿ ವರದಿ ಇರುವಂಥ ಹಿನ್ನೆಲೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಿದೆ, ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಒಂದಷ್ಟು ಚರ್ಚೆ ನಡೆಸುವಂಥದ್ದು. ಜೊತೆಗೆ ಯಾಕಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಕಾದಂಥ ರಣತಂತ್ರ ರೂಪಿಸಬೇಕು. ಯಾಕಂದರೆ 25 ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಸಂಸದನ್ನು ಗೆಲ್ಲಿಸಿಕೊಟ್ಟಂಥ ರಾಜ್ಯ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದಷ್ಟು ಟಾಸ್ಕ್ಗಳನ್ನು ಕೊಡುವಂಥದ್ದು, ಒಂದಷ್ಟು ರಣತಂತ್ರ ರೂಪಿಸುವಂಥದ್ದು. ಅದನ್ನು ಹೊರತುಪಡಿಸಿ ಅಂದರೆ ಕೋರ್ ಕಮಿಟಿ ಸಭೆಯ ಬಳಿಕ ಮೈಸೂರು ಕ್ಲಸ್ಟರ್ನ ಸಭೆ ನಡೆಸಲಾಗುತ್ತೆ. ಅದರಲ್ಲಿ 4 ಲೋಕಸಭಾ ಕ್ಷೇತ್ರಗಳು, 4 ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು 100ರಿಂದ 120 ಜನ ಅಂದರೆ ಆ ಒಂದು 4 ಜಿಲ್ಲೆಗಳಿಂದ 120 ಆಹ್ವಾನಿತರು ಇರುವಂಥದ್ದು ಪ್ರಮುಖರು. ಅವರ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಕಾರ್ಯಸೂಚಿ ಇರಬೇಕು ಮತ್ತು ಗೆಲ್ಲಬೇಕಾದ್ರೆ ಏನೆಲ್ಲ ಒಂದು ರಣತಂತ್ರ ಇರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನು ಅಮಿತ್ ಶಾ ಅವರು ನೀಡಿರುವಂಥದ್ದು. ಈ ಕ್ಷಣದ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ BJP ರಾಜ್ಯ ಕಾರ್ಯಕಾರಿಣಿ ಸಭೆ ಆರಂಭ ಆಗಿದೆ. BJP ಚುನಾವಣಾ ಚಾಣಕ್ಯ ಅಂತ ಗುರುತಿಸಿಕೊಂಡಿರುವಂತಹ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ, ಸದಾನಂದ ಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗಿದ್ದಾರೆ. ನೋಡಿ, 3 ಮಾಜಿ CMಗಳು ಕೂಡ
ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾರ ನಾಯಕರು ಈಗ ಆಗಮಿಸ್ತಿದ್ದಾರೆ ಅನ್ನುವ ಲೈವ್ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ. ಈಗ ನೋಡಿ, ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಾಯಕರೆಲ್ಲರೂ ಕೂಡ ಆಗಮಿಸಿದ್ರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸದಾನಂದ ಗೌಡರು, ಮಾಜಿ ಸಿಎಂ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಸಿಎಂ ಆಗಿರುವಂಥ ಯಡಿಯೂರಪ್ಪ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರ ಜೊತೆಯಲ್ಲಿ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ನೋಡಿ ಈಗ ಹೋಟೆಲ್ನ ಒಳಗಡೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಿದ್ರಿ. ಅಮಿತ್ ಶಾ ಅವರು ತೆರಳುತ್ತಿದ್ದಾರೆ. ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು. ಬಹುತೇಕ ಎಲ್ಲ ನಾಯಕರು ಕೂಡ ಈಗ ಒಳಗಡೆ ಬಂದು ಕೂತಿದ್ರು. ಆವಾಗ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಳ್ತಿದ್ರು. ಆ ಸಂದರ್ಭದಲ್ಲಿ ಎಲ್ಲ ನಾಯಕರು ಕೂಡ ಆಗಮಿಸ್ತಾರೆ ಖಾಸಗಿ ಹೋಟೆಲ್ನಿಗೆ. ಈಗ ಆಗಮಿಸಿದ್ದು ಒಳಗಡೆ ಮೀಟಿಂಗ್ ಆರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಳಗಡೆ ಕುತೂಹಲ ಕೆರಳಿಸ್ತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಯಾವ ವಿಚಾರವಾಗಿ ಚರ್ಚೆ ಆಗುತ್ತೆ? ಲೋಕಸಭಾ ಚುನಾವಣೆಯ ವಿಚಾರವಾಗಿ ಚರ್ಚೆ ಆಗುತ್ತಾ, ಅಥವಾ ಈಗ ರಾಜ್ಯದಲ್ಲಿರುವಂಥ ಪರಿಸ್ಥಿತಿಗಳ ಬಗ್ಗೆ ಅವಲೋಕನೆಯನ್ನು ಮಾಡಲಾಗುತ್ತಾ? ರಾಜ್ಯ BJP ನಾಯಕರಿಂದ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರಾ? ಈ ಎಲ್ಲ ವಿಚಾರಗಳು ಕೂಡ ಈಗ ಚರ್ಚೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಕೋರ್ ಕಮಿಟಿ ಮೀಟಿಂಗ್ ಆದ ಬಳಿಕ ಮೈಸೂರು ಕ್ಲಸ್ಟರ್ ಭಾಗದ ನಾಯಕರ ಜೊತೆಯಲ್ಲಿ ಅವರು ಮೀಟಿಂಗನ್ನು ಮಾಡಲಿದ್ದಾರೆ. ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿಜಯ್. ಈಗ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗಿದೆ. ಈ ಕೋರ್ ಕಮಿಟಿ ಮೀಟಿಂಗಲ್ಲಿ ಏನು ಚರ್ಚೆ ಆಗ್ಬೋದು? ಪ್ರಮುಖವಾಗಿ ಯಾವ ಅಂಶಗಳನ್ನು ಇಲ್ಲಿ ಪಿಕ್ ಮಾಡಲಾಗುತ್ತೆ? ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಅವರ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತೀವಿ. ವಿಜಯ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಾರ್ಯಕಾರಿಣಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದ್ದಾರೆ, ಏನು ಚರ್ಚೆ ಆಗ್ಬೋದು? ಬಹಳ ಕುತೂಹಲ ಇದೆ. ನೋಡಿ, 28 ಲೋಕಸಭಾ ಕ್ಷೇತ್ರ, ರಾಜ್ಯದಲ್ಲಿರುವಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಗೆಲುವನ್ನು ದಾಖಲು ಮಾಡಿದರು. ಈಗ 25+3 ಅದನ್ನು ಕೂಡ ಗೆದ್ದುಕೊಂಡು ಬರಬೇಕು. ಯಾಕಂದರೆ 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಈಗ ಹಾಗಿಲ್ಲ ಸ್ಥಿತಿ, ಪರಿಸ್ಥಿತಿ ಬದಲಾದ ಸಂದರ್ಭ. JDS ಮತ್ತು BJP ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿ ವಿಚಾರವಾಗಿ ಕೂಡ ಚರ್ಚೆಗಳಾಗ್ಬೋದು. ಯಾಕೆಂದರೆ JDS ಪಕ್ಷವು ಕೂಡ ಒಂದಷ್ಟು ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿರಬಹುದು ಅಂತ ಅನ್ನಿಸ್ತಾ ಇದೆ. ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್, ನೋಡಿ, 2019ರ ಲೋಕಸಭಾ ಚುನಾವಣೆಯ ದೃಷ್ಟಿಕೋನ ಬೇರೆ, ಈಗ ನಡೆಯುವಂಥ ಲೋಕಸಭಾ ಚುನಾವಣೆಯ ದೃಷ್ಟಿಕೋನವೇ ಬೇರೆ. ಯಾಕೆಂದರೆ ಈಗ ಮೈತ್ರಿ ಆಗಿದೆ, ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ಇದೆಲ್ಲವನ್ನು ಕೂಡ ಮಂದಲ್ಲಿಟ್ಕೊಂಡು ಈ ಚರ್ಚೆಗಳಾಗುತ್ತಾ? ಮಾಹಿತಿ ಕೊಡ್ಬೋದಾ ವಿಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈಗ ಕೋರ್ ಕಮಿಟಿ ಸಭೆ ಆರಂಭ ಆಗಿರುವಂಥದ್ದು. ಸಭೆಯಲ್ಲಿ ಮೊದಲು ಅಂದರೆ ರಾಜ್ಯದ ಪ್ರಮುಖ ನಾಯಕರ ಜೊತೆ ಸಭೆ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು, ಆಗಲೇ ಹೇಳಿದ ರೀತಿಯಲ್ಲಿ ಕೂಡ BJP JDS ಮೈತ್ರಿಯ ಬಳಿಕ ಮತ್ತು BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಆಯ್ಕೆಯಾದ ಬಳಿಕ ಮೊದಲ ರಾಜ್ಯ BJP ನಾಯಕರನ್ನ ಭೇಟಿ ಆಗ್ತಾ ಇರುವಂಥದ್ದು. ಅಂದರೆ ಇಂಡಿವಿಜುವಲ್ ಆಗಿ ವಿಜೇಂದ್ರ ಮತ್ತು ಒಂದಷ್ಟು ಸದಾನಂದ ಗೌಡ ಸಹ ನಾಯಕರನ್ನು ಅಮಿತ್ ಶಾ ಮತ್ತು ಪ್ರಮುಖರು ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದು ಕೂಡ ಅಧಿಕೃತವಾಗಿ ಮೊದಲ ಬಾರಿಗೆ ರಾಜ್ಯ BJPಯ ನಾಯಕರನ್ನ ಅಮಿತ್ ಶಾ ಅವರು ಭೇಟಿ ಮಾಡ್ತಾ ಇರುವಂಥದ್ದು. ಇದೇ ಕೂಡ ಒಂದಷ್ಟು ಕುತೂಹಲ ಕೆಳಿಸಿರುವಂಥದ್ದು, ಮಹತ್ವ ಪಡ್ಕೊಂಡಿರೋದು. ಕುತೂಹಲ ಅನ್ನೋಕ್ಕಿಂತ ಹೆಚ್ಚಾಗಿ ಮಹತ್ವ ಪಡ್ಕೊಂಡಿರುವಂಥದ್ದು. ಯಾಕೆ ಅಂತಂದರೆ, ಮೈತ್ರಿ ಆದ ಬಳಿಕ ರಾಜ್ಯ BJP ನಾಯಕರಲ್ಲಿ ಮತ್ತು ಸೀಟು ಹೊಂದಾಣಿಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಮತ್ತು ಯಾರನ್ನ ಅಭ್ಯರ್ಥಿ ಮಾಡ್ತಾರೋ, ಒಂದಷ್ಟು ಹಾಲಿ ಸಂಸದನ್ನು ಕೈ ಬಿಡ್ತಾರೋ ಇವೆಲ್ಲವೂ ಕೂಡ ಒಂದಷ್ಟು ರಾಜ್ಯ BJP ನಾಯಕರಿಗೂ ಕೂಡ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು BJP ನಾಯಕರಿಗೆ ಒಂದಷ್ಟು ಗೊಂದಲದ ಜೊತೆಗೆ ಒಂದಷ್ಟು ಅನುಮಾನಗಳಿದ್ವು. ಈಗ ರಾಜ್ಯ BJP ನಾಯಕರ ಜೊತೆ ಮೊದಲ ಸಭೆ, ಅದು ಸಿದ್ದರಾಮಯ್ಯ ತವರು
ಕ್ಷೇತ್ರ ಮೈಸೂರಿನಲ್ಲೇ ಕೂಡ ರಾಜ್ಯ ಅಂದರೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ರಾಜ್ಯದಿಂದ ಒಂದು ಚಾಲನೆ ಕೊಟ್ಟಿರುವಂಥದ್ದು ಅಮಿತ್ ಶಾ ಅವರು. ಸಭೆಯಲ್ಲಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ರಾಜ್ಯ ಬಿಜೆಪಿ ನಾಯಕರ ಕೋರ್ ಕಮಿಟಿ ಸಭೆ ಸದಸ್ಯರ ಜೊತೆ ಚರ್ಚೆ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಸಂಬಂಧಪಟ್ಟಂತೆ ಒಂದಷ್ಟು ರಣತಂತ್ರ ರೂಪಿಸುವಂಥದ್ದು. ಯಾಕೆ ರಣತಂತ್ರ 28 ಲೋಕಸಭಾ ಕ್ಷೇತ್ರ ಯಾಕೆ ಪ್ರಮುಖ ಆಗುತ್ತೆ ಅನ್ನೋದಾದರೆ ನಾಗೇಂದ್ರ ಬಾಬು, ಬಿಜೆಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಸಂಸದರನ್ನು ಗೆಲ್ಲಿಸಿಕೊಟ್ಟಂತಹ ರಾಜ್ಯ ಬಿಜೆಪಿಗೆ. ಆದರೆ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಆತಂಕ ಅಂತ ಹೇಳ್ಬೋದು, ಅಥವಾ 25ಕ್ಕಿಂತ ಹೆಚ್ಚು ಗೆಲ್ಲಬೇಕಾದ ಅನಿವಾರ್ಯ ಪರಿಸ್ಥಿತಿ ಇರುವಂಥದ್ದು. ಒಂದೊಂದು ಸೀಟು ಲೋಕಸಭಾ ಚುನಾವಣೆ ಬಾರಿ ಭಾರಿ ಪ್ರಮುಖ ಪಡ್ಕೊಂಡಿರುವಂಥದ್ದು, ಮಹತ್ವ ಪಡ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಮತ್ತು ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸದಸ್ಯರಿಗೆ, ರಾಜ್ಯ ಪ್ರಮುಖ ನಾಯಕರಿಗೆ ಅಮಿತ್ ಶಾ ಅವರು ಒಂದಷ್ಟು ಸೂಚನೆಗಳನ್ನು ಕೊಡುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನಾಗೇಂದ್ರ ಬಾಬು, 28 ಲೋಕಸಭಾ ಕ್ಷೇತ್ರದ ಸಂಪೂರ್ಣ ವರದಿಯ ಸಮೇತ ಅಮಿತ್ ಶಾ ಅವರು ಬಂದಿರುವಂಥದ್ದು. ಬಿಜೆಪಿ ಪ್ರಮುಖ ನಾಯಕರ ಜೊತೆ ಈ ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ ಈ ರೀತಿ ಇದೆ, ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಈ ರೀತಿ ಇದೆ, ಚಿಕ್ಕಬಳ್ಳಾಪುರ ಈ ರೀತಿ ಇದೆ, ಕೋಲಾರ ಈ ರೀತಿ ಇದೆ. ಅಂದರೆ ಪರಿಸ್ಥಿತಿ ಯಾವ ರೀತಿ ಇದೆ, ಇಲ್ಲಿ ಅಭ್ಯರ್ಥಿಗಳು ಯಾರನ್ನ ಅಂದರೆ ಬಿಜೆಪಿ ಪರವಾಗಿ ಯಾವ ರೀತಿ ಇದೆ, ಅಥವಾ ಮೈತ್ರಿ ಸಂಬಂಧಪಟ್ಟಂತೆ ಆದರೆ ಯಾವ್ಯಾವ ಕ್ಷೇತ್ರಗಳು JDSಗೆ ಹೋಗಬಹುದು, ಮತ್ತು ಹಾಲಿ ಸಂಸದರ ಸಂಬಂಧಪಟ್ಟ ಒಂದಷ್ಟು ಸಂಸದರನ್ನು ಕೈ ಬಿಡುವಂತಹ ಒಂದು ಪ್ರಸ್ತಾವನೆ ಇರುವಂಥದ್ದು, ಚರ್ಚೆ ಇರುವಂಥದ್ದು. ಇದನ್ನು ಒಂದಷ್ಟು ಸುಳುವನ್ನು ಕೊಡ್ತಾರಾ ಅನ್ನುವಂಥದ್ದು ಕೂಡ ಚರ್ಚೆ ಇರುವಂಥದ್ದು. ಇಂದಿನ ಸಭೆಯಲ್ಲಿ ಒಂದು ಚಿತ್ರಣ ಕೊಡಲಿದ್ದಾರೆ. ಅಂದರೆ ಎಲ್ಲವೂ ಕೂಡ ಹಿಂದೆ ಕೂಡ 28 ಲೋಕಸಭಾ ಕ್ಷೇತ್ರಗಳಿಗಿಂತ ಅಭ್ಯರ್ಥಿಗಳು ಅಥವಾ ಇಂಥ ಸಂಸದ ಕೈ ಬಿಡ್ತಾರೆ ಅಂತ ಎಲ್ಲೂ ಕೂಡ ನಿರ್ಧಾರ ಮಾಡೋದಿಲ್ಲ. ಆದರೆ ಒಂದಷ್ಟು ಸೂಚನೆಗಳನ್ನು, ಒಂದಷ್ಟು ಇಂಗಿತವನ್ನು, ಒಂದಷ್ಟು ಸುಳಿವನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು, ಬಿಜೆಪಿ JDS ಮೈತ್ರಿ ಹಿನ್ನೆಲೆಯಲ್ಲಿ ಎಷ್ಟು ಸೀಟು JDSಗೆ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರವು ಕೂಡ ಒಂದಷ್ಟು ಇಂಗಿತವನ್ನು ಕೊಡುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಲೋಕಸಭಾ ಕ್ಷೇತ್ರಗಳನ್ನ ಟಿಕೆಟನ್ನು ಅನೌನ್ಸ್ ಮಾಡಬೇಕು ಅನ್ನೋಂಥದ್ದು ರಾಜ್ಯ ಬಿಜೆಪಿ ವಿಜೇಂದ್ರ ಸೇರಿದಂತೆ ಎಲ್ಲರಿಗೂ ಕೂಡ ಆ ಒಂದು ಅಪೇಕ್ಷೆ ಇರುವಂಥದ್ದು, ಮತ್ತು ಆ ಒಂದು ಆಗ್ರಹವೂ ಕೂಡ ಅಥವಾ ಮನವಿ ಕೂಡ ಇರುವಂಥದ್ದು. ಯಾಕಂದರೆ ಬೇಗ ಲೋಕಸಭಾ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿದ್ರೆ ಗೊಂದಲ ಇರೋದಿಲ್ಲ ಅಂತ. ಇದೇ ಮನವಿಯನ್ನು ಅಮಿತ್ ಶಾ ಅವರ ಮುಂದೆ ರಾಜ್ಯ ಬಿಜೆಪಿ ನಾಯಕರು ಇಡಲಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಬರುತ್ತೆ ಅಥವಾ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದನ್ನು ಹೊರತುಪಡಿಸಿ ಸಹಜವಾಗಿ ಮೈಸೂರು ಕ್ಲಸ್ಟರ್ ಸಭೆಯನ್ನು ನಡೆಸ್ತಿದ್ದಾರೆ. ಬಿಜೆಪಿಯ ಕ್ಲಸ್ಟರ್ ಸಭೆಯನ್ನು 4 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಕುತೂಹಲ ಇರುವಂಥದ್ದಲ್ಲಿ ಮಂಡ್ಯ ಮತ್ತು ಹಾಸನ. ಈಗಾಗಲೂ ಕೂಡ ಮಂಡ್ಯ ಮತ್ತು ಹಾಸನ JDSಗೆ ಬಿಟ್ಕೊಡೋ ಸಂಬಂಧಪಟ್ಟಂತೆ ಬಹುತೇಕ ನಿರ್ಧಾರ ಆಗಿರುತ್ತದೆ. ಅದು ಇನ್ನೂ ಕೂಡ ಅದು ಅಧಿಕೃತ ಆಗಿಲ್ಲ, ಬಹುತೇಕ ನಿರ್ಧಾರ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಮುಖಂಡರು ಏನಾರ ಚರ್ಚೆ ಮಾಡ್ತಾರೆ ಅಥವಾ ಅಮಿತ್ ಶಾ ಅವರು ಏನು ಒಂದು ಸೂಚನೆ ಕೊಡ್ತಾರೆ ಅನ್ನೋದನ್ನು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಭೆಯ ಮುಗಿದ ಬಳಿಕ ನಾಗೇಂದ್ರ ಬಾಬು ದೆಹಲಿಗೆ ತೆರಳಿದ್ದಾರೆ. ಅಂದರೆ ಲೋಕಸಭಾ ಚುನಾವಣೆ ಮತ್ತು ರಾಜ್ಯದ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ರೋಡ್ ಮ್ಯಾಪನ್ನು ಮತ್ತು ಒಂದು ವಿಷನನ್ನು, ಕ್ಲಿಯರ್ ವಿಷನನ್ನು, ಅಂದರೆ ಇವ್ರಿಗೆ ಏನೇನು ಅನುಮಾನ ಇತ್ತು ಅವೆಲ್ಲವನ್ನು ಕ್ಲಿಯರ್ ಮಾಡಿ, ನಮ್ಮ ಅನುಮಾನ ಅಂತಂದರೆ ಹಾಲಿ ಸಂಸದರು ಕೈ ಬಿಡ್ತಾರೋ ಇಲ್ವೋ, ಅಥವಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಯಾವ ಘೋಷಣೆ ಮಾಡ್ತಾರೆ, ಮೈತ್ರಿ ಸಂಬಂಧಪಟ್ಟಂತೆ ಎಷ್ಟು ಸೀಟು, ಇವೆಲ್ಲವೂ ಕೂಡ ಒಂದು ಚಿತ್ರಣವನ್ನು, ಒಂದು ಕ್ಲಾರಿಟಿಯನ್ನು ಕೊಡಲಿದ್ದಾರೆ. ಇನ್ನು ನಿರ್ಧಾರ ಆಗೋದಿಲ್ಲ ನಾಗೇಂದ್ರ ಬಾಬು, ಒಂದು ಕ್ಲಾರಿಟಿಯನ್ನು ಕೊಡಲಿದ್ದಾರೆ. ಅದಾದ ಬಳಿಕ ದೆಹಲಿಗೆ ಹೋದ ಬಳಿಕ ಏನೆಲ್ಲ ಸೂಚನೆ ಕೊಡ್ತಾರೆ ಅಥವಾ ಈ ಸಭೆಯ ಬಳಿಕ ಏನೇನು ಆಗಬಹುದು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಇರುವಂಥದ್ದು. ಆದರೆ ಒಂದೊಂದು ಭಾಳ ಸ್ಪಷ್ಟ, ಲೋಕಸಭಾ ಚುನಾವಣೆಗೆ ಈಗ ಚಾಲನೆ ಕೊಡ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.